ಕಲಬುರಗಿ ಜಿಲ್ಲಾ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸುವ ಮೂಲಕ 2 ಪ್ರತ್ಯೇಕ ಪ್ರಕರಣಗಳನ್ನು ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಕಲಬುರಗಿ ಜಿಲ್ಲೆಯ ಶಹಾಬಾದ್ ನಗರದ ದಕ್ಕಾ ತಾಣದಲ್ಲಿ ದರೋಡೆಕೋರರ ಗುಂಪೊಂದು ಮನೆಗೆ ನುಗ್ಗಿ ದರೋಡೆಕೋರರು ದರೋಡೆ ಮಾಡಿಕೊಂಡು ಹೋದ ಪ್ರಕರಣಗಳನ್ನು ಶ್ವಾನದಳ ರೂಬಿ ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದೆ. ಈ ಕುರಿತು ನಗರದ ಜಿಲ್ಲಾ ಪೊಲೀಸ್ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಕಲಬುರಗಿ ಎಸ್ಪಿ ಅಡ್ಡೂರು ಶ್ರೀನಿವಾಸಲು ಅವರು, ಕಲಬುರಗಿ ಜಿಲ್ಲೆಯ ಚಿಂಚೋಳಿ ಹಾಗೂ ಶಹಾಬಾದ್ ಪೊಲೀಸರು 2 ಪ್ರತ್ಯೇಕ ದರೋಡೆ ಹಾಗೂ ಕಳ್ಳತನ ಪ್ರಕರಣವನ್ನು ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಶಹಾಬಾದ್ ತಾಂಡದಲ್ಲಿ ಮನೆಗೆ ನುಗ್ಗಿ ದರೋಡೆ ಮಾಡಿದ ಪ್ರಕರಣವನ್ನು ಶ್ವಾನ ದಳದ ಸಹಾಯದಿಂದ ಪತ್ತೆ ಮಾಡಲಾಗಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ 4 ಆರೋಪಿಗಳನ್ನು ಬಂಧಿಸಿ ಕಳ್ಳತನವಾದ ನಗ ನಾಣ್ಯ ಹಾಗೂ ನಗದು ಹಣವನ್ನು ಜಪ್ತಿ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಇನ್ನು ಚಿಂಚೋಳಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಬೆನಕನಹಳ್ಳಿಯಲ್ಲಿ ನಡೆದ ಬೈಕ್ ಕಳ್ಳತನ ಪ್ರಕರಣವನ್ನು ಭೇದಿಸಿದ ಪೊಲೀಸರು 3 ಆರೋಪಿಗಳನ್ನು ಬಂಧಿಸಿ 29 ಬೈಕ್ಗಳನ್ನು ವಶಕ್ಕೆ ಪಡೆಯಲಾಗಿದೆ ಎಂದರು. ಟೋಟಲ್ ಇವರು ಸಿಟಿಯಲ್ಲಿ ಬೈಕ್ಗಳನ್ನು ಕಳ್ಳತನ ಮಾಡಿ, ಎಸ್ಪೆಷಲಿ ಅವರು ಸಿಟಿ ಲಿಮಿಟ್ಸು, ಈ ಜಿಮ್ಸ್ ಏರಿಯಾ, ಮಾರ್ಕೆಟ್ ಏರಿಯಾ, ರೈಲ್ವೆ ಸ್ಟೇಷನ್, ಬಸ್ ಸ್ಟ್ಯಾಂಡಲ್ಲಿ ಯಾರು ಇಲ್ಲಿ ಬೈಕ್ ಹಚ್ಚಿ ಕೆಲಸಕ್ಕೆ ಹೋಗ್ತಾರೋ ಅಂಥವರ ಗಾಡಿಗಳನ್ನು ಟಾರ್ಗೆಟ್ ಮಾಡಿ ಯಾರು ಇರಲಾರ ಸಮಯದ ನೋಡಿ ಅದು ಬೈಕ್ ಬ್ರೇಕನ್ನು ಲಾಕ್ ಮಾಡಿಕೊಂಡು ಕಳ್ಳತನ ಮಾಡಿಕೊಂಡು ಬಸಯ್ಯ ಅನ್ನೋರಿಗೆ ಮೇನ್ ಅಭಿನಂದನ್ ಅನ್ನೋರು ಬಸಯ್ಯ ಅನ್ನೋರ್ಗೂ ಕೊಡ್ತಾರೆ ಬೈಕ್ಸ್ ಎಲ್ಲ. ಬಸಯ್ಯ ಅನ್ನೋರು ಈ ಹಳ್ಳಿಗಳಲ್ಲಿ ರೈತರಿಗೂ ಇಂಥವ್ರಿಗೆ ಮಾರಾಟ ಮಾಡಲಿಕ್ಕೆ ಕಡಿಮೆ ರೇಟಿಗೆ ಅನ್ನೋದಕ್ಕೆ ಇವರು ಇನ್ನೋರ್ವ ವ್ಯಕ್ತಿ ಶ್ರೀಕಾಂತ್ ಅನ್ನೋರು ಕೊಡ್ತಾರೆ. ಅವರು ಬೇರೆ ಬೇರೆ ಭಾಗಕ್ಕೆ ಹೋಗ್ಬಿಟ್ಟು ಕಡಿಮೆ ರೇಟಿಗೆ ರೈತರಿಗೆಲ್ಲ ಮಾರಾಟ ಮಾಡೋದು ಇವ್ರದ್ದು MO ಇದೆ. ಸೊ ಅದಕ್ಕೆ ನಾವು ಫಸ್ಟ್ ದಿನ ಮಾಹಿತಿ ಬಂದ ತಕ್ಷಣ PSI ಅವರು ತಕ್ಷಣ ಅಲ್ಲೇ ಸ್ಪಾಟಲ್ಲಿ 3 ಸ್ಪ್ಲೆಂಡರ್ ಬೈಕ್ಗಳನ್ನು ಜಪ್ತಿ ಮಾಡಿಕೊಂಡಿದ್ದಾರೆ. ತದನಂತರ ಇನ್ನೂ ಉಳಿದ ಆರೋಪಿಗಳನ್ನು ಪತ್ತೆ ಹಚ್ಚಿ ಅವ್ರನ್ನ ಅರೆಸ್ಟ್ ಮಾಡಿ ಟೋಟಲ್ 29 ಸ್ಪ್ಲೆಂಡರ್ ಬೈಕ್ಸನ್ನು ನಾವು ಈ ಆರೋಪಿತರಿಂದ ಜಪ್ತಿ ಪಡಿಸ್ಕೊಂಡಿದ್ದೇವೆ. ಅದರಲ್ಲಿ ಮೇಯ್ನ್ 29 ಔಟ್ ಆಫ್ 29 ಸ್ಪ್ಲೆಂಡರ್ ಬೈಕ್ಸಲ್ಲಿ 5 ಪ್ರಕರಣಗಳು ಈಗಾಗಲೇ ದಾಖಲೆ ಆಗಿದೆ. ನಮಗೆ ಪ್ರಾಥಮಿಕ ಮಾಹಿತಿ ಪ್ರಕಾರ ಬ್ರಹ್ಮಪುರಲ್ಲಿ 2 ಬೈಕ್ಸ್ ಮೇಲೆ 2 ಪ್ರಕರಣಗಳು ದಾಖಲಾಗಿವೆ ಮತ್ತು ರಾಘವೇಂದ್ರ ನಗರ್ ಪೊಲೀಸ್ ಠಾಣೆಯಲ್ಲಿಯೂ 2 ಪ್ರಕರಣಗಳು ದಾಖಲಾಗಿವೆ ಮತ್ತು ಅಶೋಕ್ ನಗರಲ್ಲಿ 1 ಪ್ರಕರಣ ದಾಖಲಾಗಿದೆ. ಇಷ್ಟು 5 ಕೇಸಸ್ ಆಸ್ ಆಫ್ ನೌ ರಿಜಿಸ್ಟರ್ ಆಗಿದೆ. ಇನ್ನು ಅನದರ್ 24 ಬೈಕ್ಸ್ ಬಗ್ಗೆ ಮಾಹಿತಿ ಪಡೆದುಕೊಂಡು ಕಲೆಕ್ಟ್ ಮಾಡ್ತಾ ಇದ್ವಿ. ಅದರಲ್ಲಿ ಇನ್ನೆಲ್ಲ ಆದರೂ ಕೇಸಸ್ ಏನಾದರೂ ರಿಜಿಸ್ಟರ್ ಆಗಿದೆ ಅನ್ನೋದ್ರ ಬಗ್ಗೆನೂ ನಮ್ಮ ತನಿಖಾಧಿಕಾರಿಗಳು ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಇದರಲ್ಲಿ ಟೋಟಲ್ 3 ಆರೋಪಿಗಳನ್ನು ಅರೆಸ್ಟ್ ಮಾಡಿ ಮತ್ತು 29 ಬೈಕ್ಸನ್ನು ರಿಕವರಿ ಮಾಡಿದ್ದಕ್ಕೆ ಎಂಟೈರ್ ಚಿಂಚೋಳಿ ಸಬ್ ಡಿವಿಷನ್ DYSP ಮತ್ತು CPI ಚಿಂಚೋಳಿ ಮತ್ತು PSI ಗಂಗಮ್ಮ ಮತ್ತು CPI ಕಪಿಲ್ ಮತ್ತು ಅವರು ಎಂಟೈರ್ ಟೀಮ್ಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಎಂಟೈರ್ 29 ಬೈಕ್ಸು ಲೋಕಲಲ್ಲ, ಬಟ್ ಎಂಟೈರ್ ಸಿಟಿಯಲ್ಲಿನೂ ಕಳ್ಳತನ ಮಾಡಿರೋ ಬಗ್ಗೆ ಆರೋಪಿಗಳು ಹೇಳಿರ್ತಾರೆ. ಇದರಲ್ಲಿ ಏನಾದರೂ ಇದೆಯಾ? ಫಸ್ಟ್ ಅಭಿನಂದನ್ ತಂದೆ ಜೈ ಭಾರತ್ ಅಂತ RG ನಗರ್ ನಿವಾಸಿ, ಇವರು ಮೇಯ್ನ್ ಸಿಟಿಯಲ್ಲಿ ಕಳ್ಳತನ ಮಾಡೋದು. ಸೆಕೆಂಡ್ ವ್ಯಕ್ತಿ ಬಸಯ್ಯ ತಂದೆ ರಾಚಯ್ಯ ಸ್ವಾಮಿ ಅಂತ, ಇವನು ಯಲ್ಮಾಡಿ ಊರವರು, ಚಿಂಚೋಳಿ ತಾಲೂಕು. ಇವರು ಕೊಡ್ತಿದ್ರು. ಇವರು ಶ್ರೀಕಾಂತ್ ಅವರು ಚಿಂಚೋಳಿ ತಾಲೂಕದವರೇ. ಅವ್ರ ಮುಖಾಂತರ ಲೋಕಲಲ್ಲಿ ಹಳ್ಳಿಗಳಲ್ಲಿ ಮಾರಾಟ ಮಾಡಲಿಕ್ಕೆ ಬಿಡ್ತಾರೆ. ಹಾಂ, ಇವರಿಬ್ಬರು ಮಾರಾಟ ಮಾಡೋರು, ಬಸಯ್ಯ ಮತ್ತು ಶ್ರೀಕಾಂತ್. ಇವರೆಲ್ಲ ವಾಚ್ ಮಾಡೋದು ಅಷ್ಟೇ. ಸಿಟಿಯಲ್ಲೇ ಮೇಯ್ನ್ ಜಿಮ್ಸ್, ಈ ನಮ್ಮದು ಜಿಮ್ ಸರ್ಕಿಲು, ಬಸ್ ಸ್ಟ್ಯಾಂಡ್, ರೈಲ್ವೆ ಸ್ಟೇಷನ್ ಎಲ್ಲ ಟ್ರಾವೆಲ್ ಮಾಡೋರು, ಅಲ್ಲಿ ಬೈಕ್ ಹಚ್ಚಿ ಹೋಗೋರು ಅಂಥದ್ದೆಲ್ಲ ನೋಡಿಕೊಂಡು ಎಸ್ಪೆಷಲಿ ಇವ್ರು ಟಾರ್ಗೆಟ್ ಮಾಡಿರೋದೆಲ್ಲ ಸ್ಪ್ಲೆಂಡರ್ ಬೈಕ್ಸೇ ಟಾರ್ಗೆಟ್ ಮಾಡಿದ್ರು. 29 ಬೈಕ್ಸು ಸ್ಪ್ಲೆಂಡರ್ ಬೈಕ್ಸೇ ಇವೆ. ಒಬ್ಬರೊಬ್ಬರು ಪರಿಚಯ ಅಂದರೆ ಟೋಟಲ್ ಏನು ಪರಿಚಯ ಅಂದರೆ ಒಬ್ಬರೊಬ್ಬರು ಮುಂಚಿನಿಂದನೇ ಪರಿಚಯ ಇದೆ ಅವ್ರಿಗೆ. ಫಸ್ಟ್ ಲೋಕಲಲ್ಲಿ ಸ್ಪಾಟಲ್ಲಿ ಬೆನಕಿಪಲ್ಲಿಯಲ್ಲಿ 3 ಬೈಕ್ಸ್ ಅಲ್ಲೇ ಲೋಕಲ್ ಸ್ಪಾಟ್ಗೆ ಕೊಟ್ಟಿದ್ರು. ಮತ್ತು ಈ ಬಸಯ್ಯ ಕಡೆ ಮತ್ತು ಅಭಿನಂದನ್ ಕಡೆ ಅದರ್ ಬೈಕ್ಸು ರಿಕವರಿ ಮಾಡಿದ್ರು. ಅದು ಏರಿಯಾ ಎಲ್ಲಿ? ಯಾವ ಚಿಂಚೋಳಿಯಲ್ಲಿ ಕೆಲವೊಂದು
ಡೆಸರ್ಟೆಡ್ ಪ್ಲೇಸ್ ಹೊಲೆ ಅಂಥವೆಲ್ಲ ಅಂದರೆ ಇಟ್ಟಿದ್ರು ನೆಕ್ಸ್ಟ್ ಮಾರಾಟ ಮಾಡಲಿಕ್ಕೆ ಅಂತ ಸಂಗ್ರಹ ಮಾಡಿ ಇಟ್ಟಿದ್ರು. ಈಗ ಸದ್ಯಕ್ಕೆ ಅವ್ರ ಕಡೆ ಟೋಟಲ್ ಮಾಹಿತಿ ಪಡೆದು 29 ಬೈಕ್ಸ್ ರಿಕವರಿ ಮಾಡಿರೋದು. ಈ ಹಿಂದೆನೂ ಅವರು ರಿಕವರಿ ಆಗಿದೆ ಅವ್ರದ್ದು ಕೇಸಸ್. ಇವ್ರ ಮೇಲೆ ಸದ್ಯಕ್ಕೆ 2 ಪ್ರಕರಣಗಳು ದಾಖಲಾಗಿದೆ ಅಂತ ಮಾಹಿತಿ ಇದೆ. ಒಂದು ಅಭಿನಂದನ್ ಮೇಲೆ ಈ ಸಬರ್ಬನ್ ಪೊಲೀಸ್ ಸ್ಟೇಷನಲ್ಲಿ ಒಂದು ಪ್ರಕರಣ ಮತ್ತು ಅಶೋಕ್ ನಗರಲ್ಲಿ ಪ್ರಕರಣ ದಾಖಲಾಗಿದೆ ಬೈಕ್ ಥೆಫ್ಟ್ ಕೇಸಸ್ ಅಲ್ಲಿನೇ. ಆಲ್ಮೋಸ್ಟ್ ಎಷ್ಟು ವರ್ಷ ಲಾಸ್ಟ್ 3 ಇಯರ್ಸ್. ಅಭಿನಂದನ್ ಇವ್ರು ಕಳ್ತನ ಮಾಡೋರು, ಮಾರಾಟ ಮಾಡೋರು ಈ ಬಸಯ್ಯ ಶ್ರೀಕಾಂತ್. ಈಸಿ ಟು ಬ್ರೇಕ್ ಅನ್ನೋದು ಈಸಿ ಆಗಿದೆ. ಅದು ಇನ್ನು ಅವ್ರಿಗಂದ್ರೆ ಜೈಲಲ್ಲಿ ಸ್ವಲ್ಪ ಪರಿಚಯ ಇರ್ತದೆ ಸರ್. ಅವ್ರಿಗೆ ಮುಂಚಿತವಾಗ್ಲೂ ಪರಿಚಯ ಇದೆ, ಬಟ್ ಹಳೆ ಪರಿಚಯಗಳು. ಬಟ್ ಏನಂದರೆ ಅವ್ರಿಗೆ ನಮಗೆ ಈಗ ಪರಿಚಯ ಸಾಕಷ್ಟು ಜನ ಪರಿಚಯ ಇರ್ತಾರೆ. ಬಟ್ ಇವ್ರದ್ದೇನೆಂದರೆ ಹಳ್ಳಿ ಜನ ಮಾರಾಟ ಮಾಡ್ಲಿಕ್ಕೆ ಈಸಿ ಆಗುತ್ತೆ ಅಂತ ಇವ್ರ ಮುಖಾಂತರ ಅವರು ಮೇಜರ್ ಏನಂದರೆ ದುಡ್ಡಿನ ಆಸೆ. ಸಂಬಂಧಿಕರೇನು ಇಲ್ಲ. ಜೂನ್ 22 ಕಲಬುರಗಿ ಜಿಲ್ಲೆಯ ಶಾಬಾದ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ದಕ್ಕಾ ತಾಂಡಾದಲ್ಲಿ 22 ಜೂನ್ 2025 ರಾತ್ರಿ 1:30 AM ದಕ್ಕಾ ತಾಂಡಾದಲ್ಲಿ ಇರುವಂಥ ಫಿರ್ಯಾದಿ ಮನೆ ಹನುಮಂತ್ ತಂದೆ ಪಾಂಡು ಪವಾರ್ ಅಂತ ಇವರು ಮನೆ ಒಳಗಡೆ 5 ಜನ ದರೋಡೆಕೋರರು ನುಗ್ಗಿ ಅವರು ಫಿರ್ಯಾದಾರರು ಮತ್ತು ಅವ್ರ ಸಂಬಂಧಿಕರ ಕೈಕಾಲು ಕಟ್ಟಿ ತಲ್ವಾರ್ ತೋರಿಸಿ ಅವ್ರ ಮನೆಯಲ್ಲಿರುವಂಥ ಹಣ ಮತ್ತು ಬಂಗಾರ ಮತ್ತು ಬೆಳ್ಳಿ ಆಭರಣಗಳನ್ನು ದರೋಡೆ ಮಾಡ್ಕೊಂಡು ಹೋಗಿರ್ತಾರೆ ಅಂತ ಮಾಹಿತಿ ಮೇರೆಗೆ ಒಂದು ಡೆಕಾಯಿಟಿ ಕೇಸು ನಾವು ಶಾಬಾದ್ ಪೊಲೀಸ್ ಠಾಣೆಯಲ್ಲಿ ದಾಖಲಿಸಿಕೊಂಡಿದ್ದೇವೆ. ಈ ಪತ್ತೆ ಹಚ್ಚಲಿಕ್ಕೆ DYSP ಶಾಬಾದ್ ಶಂಕರಗೌಡ ಪಾಟೀಲ್ ಅವರ ನೇತೃತ್ವದಲ್ಲಿ PI ನಟರಾಜ್ ಮತ್ತು ಅವರ PSI ಶ್ಯಾಮರಾಯ ಮತ್ತು ಅವರ ಸಿಬ್ಬಂದಿ ಆಗಿರುವಂಥ ಮಲ್ಲಿಕಾರ್ಜುನ್, ನಾಗೇಂದ್ರ, ಮಲ್ಲಿಕಾರ್ಜುನ್ CHC, ಬಲರಾಮ್, ಸಂತೋಷ್, ಹುಸೇನ್ ಬಾಷಾ, ಬಿಲಿಯನ್ ಸಿದ್ದಯ್ಯ, ಆರಿಫ್, ರಮೇಶ್ ಇವರೆಲ್ಲ ಸೇರಿ ಒಂದು 2 ತಂಡಗಳನ್ನು ರಚನೆ ಮಾಡಿದ್ದಾರೆ. ಮೇಜರ್ ಏನಂದರೆ ಇದು ಒಂದು ಚಾಲೆಂಜಿಂಗು. ಯಾಕಂದರೆ ಸಡನ್ನಾಗಿ ಇಮಿಡಿಯೇಟಾಗಿ ನಮಗೆ ಬೆಳಿಗ್ಗೆ ಮಾಹಿತಿ ಬರುತ್ತೆ, ಒಂದು ಈ ಶಾಬಾದ್ ನಗರದಲ್ಲಿ ದಕ್ಕಾ ತಾಂಡ ಏರಿಯಾದಲ್ಲಿ ಒಂದು 5 ಜನ ತಲವಾರು ಇಟ್ಕೊಂಡು ಮುಖಕ್ಕೆ ಮಾಸ್ಕ್ ಹಾಕ್ಕೊಂಡು ಮನೆ ಒಳಗಡೆ ನುಗ್ಗಿ ಅವ್ರ ಕೈ ಕಾಲೆಲ್ಲ ಕಟ್ಟಿ ಮನೆಯಲ್ಲಿರುವಂತಹ ಆಭರಣಗಳನ್ನು ಮತ್ತು ದುಡ್ಡನ್ನು ತೊಗೊಂಡು ಹೋಗಿದ್ದಾರೆ ಅಂದಮೇಲೆ ಇತ್ತೀಚಿನ ದಿನಗಳಲ್ಲಿ ಈ ಥರ ಡೆಕಾಯಿಟಿ ನಮ್ಮ ಹೌಸ್ ಡೆಕಾಯಿಟಿ ಯಾವಾಗೂ ರಿಪೋರ್ಟ್ ಆಗಿಲ್ಲ. ಸಡನ್ನಾಗಿ ಇತ್ತೀಚೆಗೆ ಏನಾಯಿತು, ಏನಾದರೂ ಗ್ಯಾಂಗ್ ಬಂದಿದ್ದಾರೆ ಅಂತ ನಮಗೆ ಇಮಿಡಿಯೇಟಾಗಿ ನಮ್ಮೆಲ್ಲ ಮೇಲಧಿಕಾರಿಗಳು ಮತ್ತು ನಮ್ಮದೆಲ್ಲ ಫಾರೆನ್ಸಿಕ್ ಟೀಮು ಮತ್ತು ಡಾಗ್ ಸ್ಕ್ವಾಡ್ ಎಲ್ಲ ಇಮಿಡಿಯೇಟಾಗಿ ಸ್ಪಾಟ್ಗೆ ರೀಚ್ ಆಗಿ ಅವೆಲ್ಲ ಎವಿಡೆನ್ಸಸ್ ಎಲ್ಲ ಕಲೆಕ್ಟ್ ಮಾಡಿದ್ವಿ. ಇದರಲ್ಲಿ ನಮ್ಮವರು ಒಳ್ಳೆ ಕೆಲಸ ಮಾಡಿ 2 ಟೀಮ್ಸು ಎಲ್ಲ ಕಡೆ ಆಲ್ಮೋಸ್ಟ್ ಅವರು ಆಪರೇಷನ್ ಏರಿಯಾ ಬಂದು ಎಲ್ಲ ಮಹಾರಾಷ್ಟ್ರ, ಅಕ್ಕಲ್ಕೋಟು ಮತ್ತು ಯಾದಗಿರಿ, ಕಲಬುರಗಿ ಜಿಲ್ಲೆ 3 ಏರಿಯಾಸು ಸೇರಿ 4 ಆರೋಪಿಗಳನ್ನು ಇದರಲ್ಲಿ ನಾವು ಅರೆಸ್ಟು ಮಾಡಿದ್ದೇವೆ. ಅದರಲ್ಲಿ ಒಬ್ಬರು ರವಿ ತಂದೆ ಶಂಕರ್ ರಾಥೋಡ್ ಅಂತ ಇವರು ಶಾಬಾದ್ ನಗರದವರು, ಇನ್ನೊಬ್ಬರು ಮಹದೇವ್ ತಂದೆ ಉಮ್ಳು ರಾಥೋಡ್ ಅಂತ ಇವರು ಅಕ್ಕಲ್ಕೋಟದವರು, ಶಿವಕುಮಾರ್ ತಂದೆ ದೀಪ್ಲು ರಾಥೋಡ್ ಇವರು ಡ್ರೈವರ್ ಕೆಲಸ ಖ್ಯಾದಾಪುರ್ ತಾಂಡ ಯಾದಗಿರಿ ಜಿಲ್ಲೆ, ಗೋಪಾಲ್ ತಂದೆ ಮೇಘಾ ನಾಯ್ಕ್ 30 ಇಯರ್ಸ್ ಇವರು ಕೂಲಿ ಕೆಲಸ, ಆನಗೇರಿ ತಾಂಡೆ ಇವರು. ಟೋಟಲ್ 4 ಆರೋಪಿಸ್ ಟೋಟಲ್ ಇನ್ವಾಲ್ವ್ ಆಗಿರೋದು 5 ಜನ. ಇದರಲ್ಲಿ ನಾವು ಸದ್ಯಕ್ಕೆ 4 ಜನ ಆರೋಪಿಗಳನ್ನು ದಸ್ತಗಿರಿ ಮಾಡಿದ್ದೇವೆ. ಅದರಲ್ಲಿ ಒಬ್ಬರು ಲೋಕಲ್ ಶಾಬಾದವರು, 2 ಯಾದಗಿರಿ ಡಿಸ್ಟಿಕ್ ಸೇರಿದವರು, ಇನ್ನೊಬ್ಬರು ಮಹಾರಾಷ್ಟ್ರ ಅಕ್ಕಲ್ಕೋಟಿಗೆ ಸೇರಿದವರು, ಇನ್ನೊಬ್ಬರು ಆರೋಪಿ ಬಂಧನ ಆಗೋದು ಇನ್ನೂ ಬಾಕಿ ಇದೆ, ಅವರೂ ಮಹಾರಾಷ್ಟ್ರದಕ್ಕೆ ಸೇರಿದವರಿದ್ದಾರೆ. ಇವ್ರ ಕಡೆಯಿಂದ ನಾವು ಟೋಟಲ್ 135 ಗ್ರಾಮ್ಸ್ ಆಫ್ ಗೋಲ್ಡ್ ರಿಕವರಿ ಮಾಡಿದ್ದೀವಿ, 550 ಗ್ರಾಮ್ಸ್ ಆಫ್ ಸಿಲ್ವರ್ ಮತ್ತು ಅಮೌಂಟ್ 4 lakh ಅಮೌಂಟ್ ಟೋಟಲ್ 40,000 ಅಮೌಂಟು ಟೋಟಲ್ 8,95,000 ವರ್ತ್ ಆಫ್ ಪ್ರಾಪರ್ಟಿಯನ್ನು ನಾವು ರಿಕವರಿ ಮಾಡಿದ್ದೇವೆ. ಮತ್ತು ಅವರಿಗೆ ಕೃತ್ಯಕ್ಕೆ ಬಳಸಿರುವಂತಹ 5 ಚಾಕುವನ್ನು ಜಪ್ತಿಪಡಿಸ್ಕೊಂಡಿದ್ದೇವೆ ಮತ್ತು ಎಲ್ಲ ಆರೋಪಿಗಳನ್ನು ನಾವು ವಶಪಡಿಸಿಕೊಂಡು ವಿಚಾರಣೆ ಮಾಡಿ ದಸ್ತಗಿರಿ ಮಾಡಲಾಗಿದೆ. ಇದರಲ್ಲಿ ಅವರು 2-3 ಪಾಯಿಂಟ್. ಫಸ್ಟ್ ನಂಬರ್ 1 ಮೋಟಿವ್ ಯಾಕೆ ಮಾಡಿದ್ದಾರೋ ಅನ್ನೋದು. ಈ ಲೋಕಲ್ ರವಿ ತಂದೆ ಶಂಕರ್ ರಾಥೋಡ್ ಅನ್ನೋರ್ದು ಎಲ್ಲ ಸಾಲ ಮಾಡ್ಕೊಂಡಿರ್ತಾರೆ ಮತ್ತು ಅವರಿಗೆ ದುಡ್ಡಿನ ಆಶೆನೂ ಇರುತ್ತೆ. ದುಡ್ಡು ಏನಾದರೂ ಮಾಡಿ ಅದೆಲ್ಲ
ಅದು ಅಮೌಂಟ್ ಕಾಂಪ್ಲಿಕೇಶನ್ಸ್ ಇರುತ್ತೆ ಅವ್ರಿಗೆ, ಏನಾದರೂ ಮಾಡಿ ನಾವು ಇದೆಲ್ಲ ತೀರ್ಸ್ಕೋಬೇಕು ಅಂತ. ಆಮೇಲೆ ಅದು ಅದೇ ಊರಲ್ಲಿ ದಕ್ಕ ತಾಂಡದಲ್ಲಿ ಹನುಮಂತ ಪಾಂಡು ಪವಾರ್ ಅವರೆಲ್ಲ ಸ್ವಲ್ಪ ಜ್ಯುವೆಲ್ರಿ ಹಾಕ್ಕೊಳ್ಳೋದು ಮತ್ತು ಮನೆಯಲ್ಲಿ ಈ ಥರ ಇದೆ ಅನ್ನೋದು ಅವ್ರಿಗೆ ಗೊತ್ತಾಗಿ, ಇದೇ ಮನೆಯಲ್ಲಿ ನಾವು ಮಾಡಿದರೆ ನಮಗೆಲ್ಲ ಮನಿ ಪ್ರಾಬ್ಲಮ್ ಎಲ್ಲ ಹೋಗುತ್ತೆ ಅಂತ ಫಸ್ಟ್ ಪ್ಲ್ಯಾನ್ ಮಾಡ್ಕೊಳ್ತಾರೆ. ಸೆಕೆಂಡು ಲೋಕಲ್ ಅವ್ರು ಇನ್ವಾಲ್ವ್ ಆಗಿದರೆ ನಾಳೆ ಏನಾದರೂ ಮಾಹಿತಿ ಅವ್ರಿಗೆ ಇಮಿಡಿಯೇಟಾಗಿ ಹೇಳ್ತಾರೋ ಮತ್ತೆಲ್ಲ ನಮಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಅವರಿಗೆ ಪರಿಚಯ ಆಗಿರುವಂತಹ ಇನ್ನೂ 4 ಜನ, 2 ಮಹಾರಾಷ್ಟ್ರ ಅಕ್ಕಲ್ಕೋಟಿಗೆ ಸೇರಿದವರು ಮತ್ತು ಯಾದಗಿರಿಗೆ ಸೇರಿದವರು ಇಬ್ಬರನ್ನೇ ಟೋಟಲ್ 5 ಜನ ಟೀಮ್ ಫಾರ್ಮ್ ಮಾಡಿಕೊಂಡು ಅವರು ವಾಚ್ ಮಾಡಿ 21st ಮತ್ತು 22nd ಮಿಡ್ನೈಟ್ ಟೈಮಲ್ಲಿ ಅವರು ಮನೆ ಕಡೆ ಬಂದು ಅವ್ರು ರೆಗ್ಯುಲರಾಗಿ ವಾಚ್ ಮಾಡ್ತಾ ಇರ್ತಾರೆ. ಅವ್ರ ಮನೆಯವರು 2-3 o'clock ಟೈಮಲ್ಲಿ ಅವ್ರಿಗೆ ಆಚೆಗೆ ಹೋಗ್ಬಿಟ್ಟು ವಾಶ್ರೂಮ್ಗೆ ಹೋಗಿ ಬರುವುದು ಅವ್ರಿಗೆ ಅಭ್ಯಾಸ ಇರುತ್ತೆ, ಅದೆಲ್ಲ ವಾಚ್ ಮಾಡ್ತಾರೆ ಅವರು. ಅದೇ ಸಮಯಕ್ಕೆ ಬಂದು ಆಚೆ ಕಾಯ್ತಾ ಇರ್ತಾರೆ. ಅವ್ರು ಯಾವಾಗ ವಾಶ್ರೂಮ್ಗೆ ಹೋಗಬೇಕು ಅಂತ ಬಂದು ಡೋರ್ ಓಪನ್ ಮಾಡಿದ್ರೆ ತಕ್ಷಣ ಅವರು ಫೋರ್ಸ್ಫುಲ್ಲಾಗಿ ಒಳಗಡೆ ನುಗ್ಗಿ ತಲವಾರೆಲ್ಲ ತೋರಿಸಿ ಅವ್ರಿಗೆ ಎದುರಿಸಿ ಅವ್ರ ಕೈ ಕಾಲೆಲ್ಲ ಕಟ್ಟಿ ಅವ್ರ ಮನೆಯಲ್ಲಿ ಅವರು ಅಂದರೆ ಬಾಡಿ ಮೇಲಿರುವಂಥ ಅವರು ಆರ್ನಮೆಂಟ್ಸ್ ಏನಿರುತ್ತೋ ಜ್ಯುವೆಲ್ರಿ ಅದೆಲ್ಲ ಮತ್ತು ಮನೆಯಲ್ಲಿಟ್ಟು ಸ್ವಲ್ಪ ಅಮೌಂಟ್ ಎಲ್ಲ ತೊಗೊಂಡು ಇಮಿಡಿಯೇಟಾಗಿ ಅಲ್ಲಿಂದ ಅವರು ಹೊರಡ್ತಾರೆ. ಬಟ್ ಇದರಲ್ಲಿ ನಮಗೆ ಮೇಯ್ನ್ ಕೆಲವೊಂದು ಲೀಡ್ ಸಿಗುತ್ತೆ. ಇದರಲ್ಲಿ ನಾವು ಇಮಿಡಿಯೇಟಾಗಿ ಡಾಗ್ ಸ್ಕ್ವಾಡು ಮತ್ತು ಫಾರೆನ್ಸಿಕ್ ಟೀಮ್ ಎಲ್ಲ ಬಂದಿದ ಮೇಲೆ ಡಾಗ್ ಸ್ಕ್ವಾಡ್ ಏರಿಯಾ ಎಲ್ಲ ಡೆಕಾಯ್ಟ್ ಏರಿಯಾ ಎಲ್ಲ ಸ್ಮೆಲ್ ಮಾಡಿದ್ಮೇಲೆ ಇಮಿಡಿಯೇಟಾಗಿ ಅದು ಲೋಕಲಲ್ಲಿರುವಂಥ ಅವರು ಫಸ್ಟ್ ಆರೋಪಿ ಮನೆಗೆ ಡಾಗು ಫಸ್ಟ್ ಲೀಡ್ ಸಿಗುತ್ತೆ ನಮಗೆ. ಲೋಕಲ್ ಅವ್ರು ಯಾರಿದ್ದಾರೋ ಅಂತ ನಾವು ವೆರಿಫೈ ಮಾಡಿದ್ಮೇಲೆ ರವಿ ತಂದೆ ಶಂಕರ್ ರಾಥೋಡ್ ಅವರು ಇದ್ದಾರೋ ಅನ್ನೋದು ಅವರ ಮನೆ ಅನ್ನೋದು ನಮ್ಗೆ ಫಸ್ಟ್ ಮಾಹಿತಿ ಸಿಗುತ್ತೆ. ತದನಂತರ ಅವ್ರದ್ದು ಹಿನ್ನೆಲೆ ವಿಚಾರಣೆ ಮಾಡಿದ ಮೇಲೆ ನಮಗೊಂದು ಗೊತ್ತಾಗುತ್ತೆ ಅವರು ಇದೇ ಎಮ್ಮೋ ರೀತಿಯಲ್ಲಿ ಜೀವರ್ಗಿ ಠಾಣೆಯಲ್ಲಿ 2007 ಒಂದು ರೋಡ್ ರಾಬರಿ ಕೇಸು ಇದೇ ಥರ ಮಾಸ್ಕ್ ಹಾಕ್ಕೊಂಡು ತಲವಾರು ಇಟ್ಕೊಂಡು ಎದುರಿಸಿ ದುಡ್ಡು ತೊಗೊಂಡಿರೋದು ಒಂದು ಕೇಸ್ ಅವನ ಮೇಲೆ ಇದೆ ಅಂತ ಮಾಹಿತಿ ಮೇಲೆ ನಮಗೆ ಒಂದು ಕನ್ಫರ್ಮೇಷನ್ ಸಿಗುತ್ತೆ ಇವನು ಇನ್ವಾಲ್ವ್ಮೆಂಟ್ ಇರ್ಬೋದು ಅಂತ. ಅದೇ ರೀತಿಯಿಂದ ಇನ್ನೊಂದು ಸಿಮಿಲರ್ಲಿ ಫಾರೆನ್ಸಿಕ್ ಟೀಮ್ ಅವರು ಒಂದು ನಮ್ಗೆ ಹಿಡಿತಾರೆ. ಅಲ್ಲಿ ಒಂದು ಫುಡ್ ಸ್ಟೆಪ್ಸು ಇನ್ನೊಂದು ವೈಟ್ ಹೌಸ್ ಕಡೆ ಲೀಡ್ ಆಗ್ತಾ ಇರೋದೊಂದು ಫುಡ್ ಸ್ಟೆಪ್ಸು, ಅದೇ ಥರ ಡಾಗ್ ಸ್ಕ್ವಾಡ್ ಅದನ್ನು ನಮಗೆ ಅದರಲ್ಲಿನೂ ಒಂದು ಲೀಡ್ ಸಿಗುತ್ತೆ. ಅಲ್ಲಿ ಯಾರು ಬಂದಿದ್ದಾರೆ ಅಂದರೆ ಈ ಹಿಂದೆ ಒಂದು 2-3 days ಹಿಂದೆ ಒಬ್ಬರು ಮಹಾರಾಷ್ಟ್ರದವರು ಬಂದಿದ್ದಾರೆ ಅಲ್ಲಿಗೆ ಅನ್ನೋದು ನಮಗೆ ಕ್ಲೂನು ಸಿಗುತ್ತೆ. ಸೊ ನಮಗೆ ಇದು ಗೊತ್ತಾಗುತ್ತೆ ಇದು ಲೋಕಲ್ ಅವರು ಪ್ಲಸ್ ಆಚೆದವರು ಬಂದು ಮಾಡಿರುವಂಥ ಒಂದು ಕೇಸು ಅನ್ನೋದು ನಮಗೆ ಒಂದು ಕಂಕ್ಲೂಷನ್ಗೆ ನಮಗೆ ಬರ್ತೀವಿ. ತದನಂತರ ಇವರು ಹಿಡಿಯೋದು ಭಾಳ ಕಷ್ಟ, ಯಾಕಂದರೆ ಅವರು ಬೇರೆ ಬೇರೆ ಕಡೆ ಡಿಸ್ಟ್ರಿಬ್ಯೂಟ್ ಆಗಿದ್ರು ಮತ್ತು ಫೋನು ಯೂಸ್ ಮಾಡೋದು ಮತ್ತು ಲೋಕಲ್ ಅವರು ಸ್ವಲ್ಪ ರೆಸಿಸ್ಟೆನ್ಸ್ ನಾವೇನು ಮಾಡಿರೋದಿಲ್ಲ ಅಂತ ಬೇರೆ ಎಲ್ಲ ಸ್ಟೋರೀಸ್ ಎಲ್ಲ ಹೇಳ್ತಿದ್ರು. ಬಟ್ ನಮ್ಮ ತಂಡ ಅವ್ರದ್ದು ಒಳ್ಳೆಯ ಕೆಲಸ ಮಾಡಿ ಎಲ್ಲರನ್ನೂ ಅರೆಸ್ಟ್ ಮಾಡಿ ಒಟ್ಟಿಗೆ ವಶಪಡಿಸ್ಕೊಂಡು ವಿಚಾರಣೆ ಮಾಡಿದ ಮೇಲೆ ಎಲ್ಲರೂ ಒಪ್ಕೊಂಡಿರೋದು ನಮ್ಮ ತನಿಖೆಯಲ್ಲಿ ಗೊತ್ತಾಗಿದೆ. ಮತ್ತು ಇದು ಟೋಟಲ್ 135 ಗ್ರಾಮು ಗೋಲ್ಡು, 550 ಗ್ರಾಮ್ ಸಿಲ್ವರ್ ಮತ್ತು 40,000 ಎಲ್ಲ ಪ್ರಾಪರ್ಟಿ ಏನಿದೆ ಇಂಟ್ಯಾಕ್ಟ್ ಪ್ರಾಪರ್ಟಿ ರಿಕವರಿ ಮಾಡಿ ವಿತಿನ್ ಶಾರ್ಟ್ ಪೀರಿಯಡಲ್ಲಿ ಹೌಸ್ ಡೆಕಾಯಿಟಿ ಕೇಸನ್ನು ಪತ್ತೆ ಮಾಡೋದಕ್ಕೆ ನಾನು DYSP ಶಾಬಾದ್ ಶಂಕರಗೌಡ ಪಾಟೀಲ್ ಮತ್ತು PI ಶಾಬಾದ್ ನಟರಾಜ್ ಲಾಡೆ ಮತ್ತು PSI ಶ್ಯಾಮರಾಯ ಮತ್ತು ಅವರ ಟೀಮ್ ನಾನು ಅಭಿನಂದನೆ ಸಲ್ಲಿಸುತ್ತೇನೆ. ಇವರು ಸತತವಾಗಿ ಮಹಾರಾಷ್ಟ್ರದಲ್ಲಿ ಮತ್ತು ಯಾದಗಿರಿಯಲ್ಲಿ ಎಲ್ಲ ಕ್ಯಾಂಪ್ ಮಾಡಿ ಎಲ್ಲ ಮಾಹಿತಿನ ಕಲೆಕ್ಟ್ ಮಾಡಿ ಅವರು ಆಲ್ಮೋಸ್ಟ್ 3-4 days ಅಲ್ಲೇ ಮಹಾರಾಷ್ಟ್ರದಲ್ಲೇ ಸ್ಟೇ ಮಾಡಿದರು, ಡೇ ಆ್ಯಂಡ್ ನೈಟ್ ಸ್ಟೇ ಮಾಡಿ ಆರೋಪಿಗಳ ಬಗ್ಗೆ ಎಲ್ಲ ಮಾಹಿತಿನೂ ಕಲೆಕ್ಟ್ ಮಾಡಿ ಖಚಿತಪಡಿಸ್ಕೊಂಡು ಅವ್ರನ್ನ ವಶಪಡಿಸ್ಕೊಂಡು ಬಂದು ವಿಚಾರಣೆ ಮಾಡಿ ಎಲ್ಲ ಪ್ರಾಪರ್ಟಿ ರಿಕವರಿ ಮಾಡಿದ ಮೇಲೆ ನಾವು ದಸ್ತಗಿರಿ ಮಾಡಲಾಗಿದೆ. ಸೊ ಎಂಟೈರ್ ಶಾಬಾದ್ ಟೀಮ್ಗೆ ನಾನು ಅಭಿನಂದನೆ ಸಲ್ಲಿಸುತ್ತೇನೆ. ಈ ಸಂದರ್ಭದಲ್ಲಿ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಮಹೇಶ್ ಮೇಘಣ್ಣನವರ್, DYSP ಶಂಕರಗೌಡ ಪಾಟೀಲ್, ಸಂಗಮೇಶ್, CPI ನಟರಾಜ್ ಲಾಡೆ, ಕಪಿಲ್ ಸೇರಿದಂತೆ ಅನೇಕ ಪೊಲೀಸ್ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.